ವೆರಿ ಮಾರ್ನಿಂಗ್. ನಮಸ್ತೆ. ಸೊ ಪ್ರತಿಯೊಬ್ಬರಿಗೂ ಇನ್ಸ್ಪೈರ್ ಇಂಡಿಯಾ ವೆಲ್ತ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಡೀತಾ ಇರುವಂತಹ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇಲ್ಲಿ ಕುಳಿತಿರುವಂತಹ ಎಲ್ಲರಲ್ಲೂ ಕೂಡ ಆಲ್ರೆಡಿ ಕೆಲವರು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದೀರಿ, ಮತ್ತೊಂದಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಹುಡುಕ್ತಿದ್ದೀರಿ. ಓನ್ಲಿ ಒನ್ ರೀಸನ್, ಯಾವುದು? ಇದುವರೆಗೂ 6,000ಕ್ಕೂ ಹೆಚ್ಚು ಹ್ಯಾಪಿ ಕಸ್ಟಮರ್ಸ್, ಇನ್ವೆಸ್ಟರ್ಸ್ ಇನ್ಸ್ಪೈರ್ ಇಂಡಿಯಾ ವೆಲ್ತ್ ಪ್ರೈವೇಟ್ ಲಿಮಿಟೆಡ್ ಮುಖಾಂತರ ಇನ್ವೆಸ್ಟ್ ಮಾಡಿ ರಿಟೈರ್ಮೆಂಟ್ ಆಗಿರ್ಬೋದು ಅಥವಾ ಎಲ್ಲ ಸೆಕ್ಟರ್ಸಲ್ಲೂ ಕೂಡ ಪ್ಲ್ಯಾಂಡ್ ಇನ್ವೆಸ್ಟ್ಮೆಂಟನ್ನು ಮಾಡಿ ಅದರಿಂದ ಲಾಭವನ್ನು ಪಡ್ಕೊಂಡಿದ್ದಾರೆ. ಫೈನಾನ್ಷಿಯಲ್ ಫ್ರೀಡಮ್ ಈಸ್ ನಥಿಂಗ್ ಬಟ್ ಇಂಪ್ಲಿಮೆಂಟಿಂಗ್ ಎ ಸ್ಮಾಲ್ ಡಿಸಿಪ್ಲಿನ್ ಇನ್ ಅ ಡೇ ಟು ಡೇ ಲೈಫ್. ರೈಟ್ ವೇ ಇನ್ವೆಸ್ಟ್ಮೆಂಟ್ ಮುಖಾಂತರ ಅಂತ ಅವರ ಗುರಿ ಶುರುವಾಗಿದ್ದು 18 ಇಯರ್ಸ್ ಬ್ಯಾಕ್. ಅಲ್ಲಿಂದ ಇಲ್ಲಿವರೆಗೂ ನೀವು ನೋಡಿದ್ರಿ ಕ್ರೋಸ್ ಟುಗೆದರ್ ಅಸೆಟ್ಸನ್ನು ಮಾಡಿ ಜನರನ್ನು ಕೂಡ ಅದೇ ರೀತಿ ಪ್ರಾಫಿಟ್ ಸಿಗೋ ರೀತಿ ಮಾಡಿ ರಿಚ್ ಪೀಪಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಮತ್ತೆ ಆಗ್ತಡ ನಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಎದ್ದು ನಿಂತು ಪ್ಲೀಸ್ ವೆಲ್ಕಮ್ ಶರಣ್ ಸಿ ಪಾಟೀಲ್ ಸರ್. ಥ್ಯಾಂಕ್ ಯು. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆರ್ ದ ಕ್ರೂಷಿಯಲ್. ಎಷ್ಟು ಜನರಿಗೆ ಅನಿಸುತ್ತೆ ನಿಮ್ಮ ಜೀವನದಲ್ಲಿ ಹಣ ಬಹಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ? ನೀವು ಜೀವನದಲ್ಲಿ ಹಣ ಮಾಡಬೇಕಪ್ಪ ಅಂದರೆ ಇನ್ಕಮ್ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಸೇವಿಂಗ್ಸ್ನ ಎತ್ತಿಟ್ಬಿಟ್ಟು ಉಳಿದಿರೋ ದುಡ್ಡನ್ನ ಖರ್ಚು ಮಾಡೋದು ಕಲ್ತ್ಕೊಂಡ್ರೆ ಇವತ್ತಿಲ್ಲ ನಾಳೆ ನಿಮ್ಮ ಜೀವನದಲ್ಲಿ ವೆಲ್ತ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಬರುವಂಥ ದುಡ್ಡಲ್ಲಿ ಉಳಿಸ್ಬಿಟ್ಟು ಅದನ್ನು ಒಂದು ಒಳ್ಳೆ ವೇನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿರೋದ್ರಿಂದ ಈಸ್ ಏಬಲ್ ಟು ಕ್ರಿಯೇಟ್ ದ ವೆಲ್ತ್. ಸಂಪಾದನೆ ಮಾಡೋದಕ್ಕಿಂತ ಇಂಪಾರ್ಟೆಂಟು ಸಂಪಾದನೆ ಜೊತೆ ನೀವು ಹೇಗೆ ಖರ್ಚುಗಳನ್ನ ಸರಿದೂಗ್ಸಕತ್ತೀರಾ, ಎಷ್ಟು ಹಣನ ಉಳಿಸ್ತಾ ಇದ್ದೀರಾ, ಎಷ್ಟು ಹಣನ ಬೆಳೆಸ್ತಾ ಇದ್ದೀರಾ. ಇಕ್ವಿಟಿ ಅಂದ ತಕ್ಷಣ ನಾವು ಒಂದು ಇಂಡೆಕ್ಸ್ ತೊಗೊಳ್ಳೋಣ. ಸೆನ್ಸೆಕ್ಸ್ 1980ನಲ್ಲಿ ಎಷ್ಟಿತ್ತು? ಸೆನ್ಸೆಕ್ಸ್ 100 ಇತ್ತು. ಇವತ್ತೆಷ್ಟಿದೆ ಸೆನ್ಸೆಕ್ಸು? 100 ಇದ್ದದ್ದು ಇವತ್ತು 80,000 ಆಗಿದೆ. ಅಂದರೆ ಎಷ್ಟು ಪಟ್ಟು ಬೆಳೆದಂಗೆ ಆಯ್ತು ರೀ? 800 ಟೈಮ್ಸ್ ಆಯಿತು.